ಬೇಕೇ ಬೇಕು ನ್ಯಾಯ ಬೇಕು. ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ. 1 ಕೋಟಿ ರೂಪಾಯಿ ನೀಡಿದರೆ ಶಾಂತಿ, ಇಲ್ಲದಿದ್ದರೆ ಕ್ರಾಂತಿ. 1 ಕೋಟಿ ರೂಪಾಯಿ ನೀಡಿದರೆ ಶಾಂತಿ, ಇಲ್ಲದಿದ್ದರೆ ಕ್ರಾಂತಿ. ಏನೇ ಬರಲಿ ಒಗ್ಗಟ್ಟಿರಲಿ, ಏನೇ ಬರಲಿ ಒಗ್ಗಟ್ಟಿರಲಿ. ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಕಾರ್ಮಿಕರಿಗಾಗಿ ಹೋರಾಟ. ರೂಪಾಯಿ ಪರಿಹಾರ ಕೊಟ್ಟರೆ ಶಾಂತಿ, ಇಲ್ಲದಿದ್ದರೆ ಕ್ರಾಂತಿ. ಏನೇ ಬರಲಿ ಒಗ್ಗಟ್ಟಿರಲಿ, ಏನೇ ಬರಲಿ ಒಗ್ಗಟ್ಟಿರಲಿ. ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ. ಕಿತ್ತೂರು ಕರ್ನಾಟಕ ಸೇನೆಗೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ನ್ಯಾಯ ಬೇಕು. ಎಲ್ಲಿವರೆಗೂ ಹೋರಾಟ, ಗೆಲ್ಲುವರೆಗೆ ಹೋರಾಟ, ಎಲ್ಲೋವರೆಗೂ ಹೋರಾಟ. ಗೆಲ್ಲುವರೆಗೆ ಹೋರಾಟ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ನ್ಯಾಯ ಬೇಕು. ಕಾರ್ಮಿಕರಿಗೆ 1 ಕೋಟಿ ಪರಿಹಾರ ಕೊಡದ ಇನಾಮದಾರ್ ಫ್ಯಾಕ್ಟರಿಗೆ ಧಿಕ್ಕಾರ, ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು. ಕಿತ್ತೂರು ಕರ್ನಾಟಕ ಇವತ್ತಿನ ದಿನ ಬೈಲಹೊಂಗಲ್ ತಾಲೂಕಿನ ಮರ್ಕುಂಬಿ ಶುಗರ್ ಫ್ಯಾಕ್ಟ್ರಿಯಲ್ಲಿ ಏನು ಮೊನ್ನೆ 8 ಜನ ತೀರಿಕೊಂಡಿದ್ದರು. ಅವರ ತೀರಿಕೊಂಡಂಥ ಕುಟುಂಬಗಳಿಗೆ ಈ ಫ್ಯಾಕ್ಟ್ರಿ ಮಾಲಕರು ಕೇವಲ 20 ಲಕ್ಷ ರೂಪಾಯಿಗಳನ್ನು ಘೋಷಣೆ ಮಾಡಿದ್ದಾರೆ. ಆ 20 ಲಕ್ಷ ರೂಪಾಯಿಗಳ ಆ ಕುಟುಂಬಕ್ಕೆ ಅದಕ್ಕೂ ಕೂಡ ಸಾಲೋದಿಲ್ಲ. ಅವರ ಕುಟುಂಬಕ್ಕೆ ನಾವು ಕಿತ್ತೂರು ಕರ್ನಾಟಕ ಸೇನೆ ವತಿಯಿಂದ 1 ಕೋಟಿ ರೂಪಾಯಿಗಳನ್ನ ಘೋಷಣೆ ಮಾಡಬೇಕು. 1 ಕೋಟಿ ರೂಪಾಯಿ ಘೋಷಣೆ ಮಾಡದೇ ಇದ್ದರೆ ಮುಂದೆ ನಾವು ಕಿತ್ತೂರು ಕರ್ನಾಟಕ ಸೇನೆಯಿಂದ ಉಗ್ರವಾದಂಥ ಹೋರಾಟವನ್ನು ಹಮ್ಮಿಕೊತೀವಿ. ಯಾಕಂತಂದರೆ ಇಲ್ಲಿ ದುಡಿಯುತ್ತಿರುವಂಥ ಕಾರ್ಮಿಕರಿಗೆ ಅವರಿಗೆ ಒಂದು ಏನಂತಂದರೆ ನಾವು ನಿಮ್ಮ ಜೊತೆ ಇದ್ದೇವೆ, ನಿಮಗೆ ಯಾವತ್ತೂ ಕೂಡ ನಿಮ್ಮ ಹಿಂದೆ ಇದ್ದೇವೆ ಅಂತೇಳಿ ಮಾಲಕರು ಬಂದು ಇನ್ನೂವರೆಗೂ ಯಾಕೆ ಹೇಳ್ತಾ ಇಲ್ಲ ಅನ್ನೋಂಥದ್ದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ದಯವಿಟ್ಟು ನಾನು ಮಾಲಕರಿಗೆ ಎಲ್ಲರಿಗೂ ಮನವಿ ಮಾಡ್ಕೋತಾ ಇದ್ದೀನಿ, ದಯವಿಟ್ಟು ನೀವು ಅವರಿಗೆ ಪೇ ತುಂಬಿದರೆ ಅದನ್ನು ಕೂಡ ಸರ್ಕಾರದ ವತಿಯಿಂದ ಸರಿಯಾಗಿ ಅವರಿಗೆ ಬರ್ತಕ್ಕಂಥ ಅನುದಾನವನ್ನು ಮುಡಿಸುವಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡಬೇಕು. ಅದರ ಜೊತೆಗೆ ನಾವು ಕಿತ್ತೂರು ಕರ್ನಾಟಕ ಸೇನೆಯಿಂದ ನಾಳೆ ಕೂಡ ಬೆಳಗಾವಿಯಲ್ಲಿ ಇದೇ ಹೋರಾಟವನ್ನು ಹಮ್ಮಿಕೊಂಡು DC ಅವರಿಗೆ ಮನವಿ ಕೊಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ 1 ಕೋಟಿ ರೂಪಾಯಿ ತಾವೇನಾದ್ರು ಘೋಷಣೆ ಮಾಡದೇ ಇದ್ದರೆ ಕಿತ್ತೂರು ಕರ್ನಾಟಕ ಸೇನೆಯಿಂದ ಉಗ್ರವಾದಂಥ ಹೋರಾಟವನ್ನು ಹಮ್ಮಿಕೊಳ್ಬೇಕಾಗುತ್ತೆ ಅಂತೇಳಿ ಈ ಮೂಲಕ ನಾನು ಎಚ್ಚರಿಕೆ ವಹಿಸಿಪಡಿಸ್ತೇನೆ. ಯಾರ್ಯಾರು ಸರ್ ಸಾಹೇಬ್ರ ಮಟ್ನು ಸಾಹೇಬ್ರ ವಿಕ್ರಮ್ ಸಾಹೇಬ್ರ ಮಣ್ಣು ಇದೆ ಅಂತ ಯಾಕೆ ಬರ್ತಾ ಇಲ್ರಿ ಅವರು? ಅಲ್ಲ ಏನ್ ಹೇಳ್ರಿ ಫೀಲ್ಡ್ ಯಾಕೆ ಬರ್ತಾ ಇಲ್ಲ ಸರ್? ಅಲ್ಲ ಅವ್ರು ನೋಡ್ರಿ ಅವ್ರ ಪ್ರತಿಯೊಂದು ಬಂದೇನಪ್ಪ ಅಂತಂದ್ರೆ ಚರ್ಚೆ ಮಾಡ್ಯಪ್ಪ ಅಂತಂದ್ರೆ ಅವ್ರ ಪ್ರತಿನಿಧಿಯಾಗಿ ನೀವೇ ಘೋಷಣೆ ಮಾಡಿಬಿಡಿ ಸರ್, 1 ಕೋಟಿ ರೂಪಾಯಿ ಕೊಡ್ತಾವ ಅಂತ ಹೇಳಿ. ಆಮೇಲೆ ಅವ್ರಿಗೆ ಪ್ರತಿನಿಧಿಯಾಗಿ ನಾ ಘೋಷಣೆ ಮಾಡೇನು ನೀವು ಕೊಟ್ಬಿಡ್ರಿ ಅಂತ ಹೇಳಿ. ದಯಮಾಡ್ರಿ ಈಗ ಏನಿತ್ತಲ್ಲ ಈಗಾಗಲೇ ಏನಿತ್ತಪ್ಪ ನಮ್ಮ ಸಾಧ್ಯ ಅದು ಮಾಡಿದ್ದೇವೆ. ಈಗ ಮತ್ತು ನಾವು ಪ್ರಯತ್ನ ಮಾಡಕ್ಕೆ ಇಷ್ಟಕ್ಕೆ ಮುಗಿದಿಲ್ಲ, ಇಷ್ಟಕ್ಕೆ ಮುಗಿದಿಲ್ಲ. ಒಂದು ಜೀವಕ್ಕೆ ಬೆಲೆ ಅಲ್ಲ ಸರ್. ಮೊನ್ನೆ ನೀವು ನೋಡ್ರಿ ಕೊಟ್ಟಂತ ಈಗಾಗಲೇ ನೋಡಿ ಸರ್, ಈಗಾಗಲೇ 20 ಲಕ್ಷ ರೂಪಾಯಿ ಪ್ರತಿ ಮನೆಗೆ ಹೋಗಿ ಕೊಟ್ಟು ಬಂದೀನಿ. ಮನೆ ಮುಟ್ಟಿದ ಸರ್, ಅಷ್ಟು ಮನೆ ಕೊಟ್ಟು ಬಂದೇನ್ರಿ. ಪ್ರತಿ ಮನೆ ಪ್ರತಿ ಮನೆಗೆ ಹೋಗಿ ಪಾಲಕರು ಬೇಕಾಗಿ ಸ್ವತಃ ಹೋಗಿ ಕೊಟ್ಟು 20 ಲಕ್ಷ ರೂಪಾಯಿ ಒಂದು ಜೀವಕ್ಕೆ ನಿಮ್ಗೆ ಯೋಗ್ಯ ಬೆಲೆ ಇದ್ರಿ. ಅಲ್ಲ ನೋಡ್ರಿ, ನಾ ಕೇಳ್ತಾ ನಿಮ್ದು 20 ಲಕ್ಷ ರೂಪಾಯಿ ಯೋಗ್ಯ ಬೆಲೆ ಐತಂದ್ರಿ. ಯೋಗ್ಯ ಬೆಲೆ ಕಟ್ಟಕ್ಕೆ ಸಾಧ್ಯನೇ ಇಲ್ಲ ಸರ್. ಅದಕ್ಕೆ ಹೇಳ್ತಾ ಇರೋದ್ರೆ 1 ಕೋಟಿ ಘೋಷಣೆ ಮಾಡಕ್ ಹೇಳ್ರಿ ನೀವು ಸರ್. 1 ಕೋಟಿ ಘೋಷಣೆ ಮಾಡುವವರೆಗೂ ಕೂಡ ಕಿತ್ತೂರು ಕರ್ನಾಟಕ ಸೇನೆ ಸುಮ್ ಕೊಟ್ರಲ್ಲ. ನಾವಂತೂ ಕಾರ್ಮಿಕರಿಗೆ ಅವ್ರೇನು ದುಡ್ದಂತಾರ ಅವ್ರಿಗೆ ನ್ಯಾಯ ಸಿಗೋವರೆಗೂ ಕೂಡ ನಮ್ಮ ಹೋರಾಟ ನಿರಂತರ ಇರೋದು. ನಾವು ಯಾರು ಕೂಡ ನಮಗೋಸ್ಕರ ಬಂದಿಲ್ಲ, ಒಬ್ಬ ಸತ್ತಂತ ಕಾರ್ಮಿಕರ ಕುಟುಂಬಕ್ಕೆ ಆಸರೆ ಆಗ್ಬೇಕನ್ನುವಂಥ ಉದ್ದೇಶದಿಂದ ಹೋರಾಟ ಮಾಡ್ತಾ ಇದ್ದೀವಿ. ದಯವಿಟ್ಟು 1 ಕೋಟಿ ರೂಪಾಯಿ ಘೋಷಣೆ ಮಾಡುವಂಥದ್ದು ಏನಾದರೂ ನೀವು ಮಾಡ್ತೀವಿ ಅನ್ನುವಂಥದ್ದು ಜವಾಬ್ದಾರಿ ಹೋದಂತಂದ್ರೆ ನಮ್ಮ ಹೋರಾಟ ಕೈ ಬಿಡ್ತೀವಿ. ಇಲ್ಲ ಅಂತಂದ್ರೆ ನಮ್ಮ ಹೋರಾಟ ಅಂತೂ ನಿರಂತರ ಸರ್. ಇವತ್ತು ಒಂದಿನ ಅಂತಲ್ಲ ಸರ್, ಸಾಂಕೇತಿಕ ಇವತ್ತು ಒಂದಿನ ಮಾಡಿ ಹೋಗ್ಬೋದು ಅಂತ ನೀವು ತಿಳ್ಕೊಂಡಿರ್ಬೋದು. ಇವತ್ತೇನೋ ಬಂದಿದ್ದಾರೆ, ನಾಳೇನೋ ಹೋಗ್ಬೋದು ಅಂತ. ನಮ್ಮ ಹೋರಾಟ ನಿರಂತರವಿರೋದನ್ನ ಸರ್. 1 ಕೋಟಿ ರೂಪಾಯಿ ಘೋಷಣೆ ಆಗಲೇಬೇಕು. 1 ಕೋಟಿ ರೂಪಾಯಿ ಘೋಷಣೆ ಆಗದೇ ಇದ್ರೆ ಕಿತ್ತೂರು ಕರ್ನಾಟಕ ಸೇನೆ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡೋಕ್ಕೂ ಕೂಡ ನಾವು ಹಿಂದೆ ಸರಿಯಲ್ಲ ಸರ್. ದಯವಿಟ್ಟು ನಮ್ಮ ಉದ್ದೇಶ ಏನಂತಂದ್ರೆ ಒಂದಂಥ ಕುಟುಂಬಕ್ಕೆ ನಿಮ್ಮ ಆಡಳಿತ ಮಂಡಳಿಯವರು ಬಂದು ಸಾಂತ್ವನ ಹೇಳುವಂಥ ಕೆಲಸ ಆಗ್ತಾ ಇಲ್ಲ. ಜೊತೆಗೆ ನೀವು ಯಾರು ಕೂಡ ಜವಾಬ್ದಾರಿ ತಗೊಂಡು ಪೇ ತುಂಬಿದಿಲ್ಲ, ಅದನ್ನು ನಾವು ಕೊಡ್ತೇವೆ ಅಂತ ಅವ್ರು ಬಂದು ಯಾರು ಆಡಳಿತ ಮಂಡಳಿ ನಾಯಕರು ಇದಾರಲ್ಲ ಅವ್ರು ಬಂದು ಹೇಳುವಂಥ ಆಶ್ವಾಸನೆ ಆಗ್ತಾ ಇಲ್ಲ. ಯಾಕಂತಂದ್ರೆ ತಾವು ಒಬ್ರು ಕೆಲಸಕ್ಕಿದ್ದಂಥ ಒಬ್ರು ಕಾರ್ಮಿಕರು ತಾವು ಕೂಡ ಸರ್. ದಯವಿಟ್ಟು ತಾವು ಒಬ್ರು ಕಾರ್ಮಿಕರೇ ಸರ್. ಅಲ್ಲೀಗ ಒಬ್ರು ನೀವು ಕೆಲಸಕ್ಕಿದ್ದಾರೆ, ಯಾರೋ ಅವ್ರು ಏನು ಹೇಳ್ತಾ ಇದ್ದಾರೆ ಬಂದು ಹೇಳ್ತಾ ಇದ್ದಾರೆ ಅಷ್ಟೇ. ನೀವು ಯಾಕೆ ಅವ್ರಿಗೆ ಬರ್ತಾ ಇಲ್ಲ, ಅವ್ರ ಬಾಯಿಲೇ ಯಾಕೆ ಬರ್ತಾ ಇಲ್ಲ? ಮಾಲಕರ ಬಾಯಿಲೆ ಬಂದರೆ ಅದೊಂದು ಏನೋ ಜನರಿಗೂ ಕೂಡ ಆ ಮನೆಯಂತ ನೊಂದಂಥ ಮನೆಗಳಿಗೂ ಕೂಡ ಒಂದು ಶಾಂತಿ ಅನ್ನೋದ್ರಿಂದ ನೆಮ್ಮದಿ ಅನ್ನೋದು ಸಿಗ್ತದೆ ಸರ್. ಬಟ್